ಮಾಡ್ಕೊಂಡು ಮಾಡೋದು ಭಾಳ ಉತ್ತಮ. ಈ ಮೀಸಲಾತಿ ಸಲುವಾಗಿ ನಾವು ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ಮಾತಾಡಬೇಕಾದ ಕೊನೆಗೆ ವಕ್ಫ್ ಸಲುವಾಗಿಯೂ ಸಾಕಷ್ಟು ಭೂಮಿಗಳು ಈ ವಕ್ಫ್ ಕಾನೂನಿಂದಾಗೆ ರೈತರ ಭೂಮಿಗಳು ಹೋಗಿದ್ದಾವೆ, ಅದು ಇದು ಆರೋಪ ಮಾಡಿದ್ದಾರೆ ಇವರು. ಆದರೆ ಇತ್ತೀಚೆಗೆ ಅದನ್ನು ಕಾನೂನು ಮಾಡಬೇಕಂತೇನೋ ಎಲ್ಲ ರೆಡಿ ಮಾಡಿದ್ರು. ಆದರೆ ಮೊನ್ನೆ ಅದನ್ನು ಇಡಬೇಕಾಗಿತ್ತು, ಇಡಲಿಲ್ಲ. ಈ ಕಳೆದ ಏನಪ್ಪ ಅಂತಂದು ಅಧಿವೇಶನದಲ್ಲೇ ಅದಕ್ಕೆ ಯಾಕೆ ಇಡಲಿಲ್ಲ, ವಕ್ಫನ್ನು ಯಾಕೆ ಕಾಯ್ದೆ ಮಾಡಲಿಲ್ಲ ಅಂತಂದಾಗ ಸಹಜವಾಗಿ ಅನಿಸಿದ್ದು ಏನಪ್ಪ ಅಂದ್ರೆ ಅದಕ್ಕೆ ನಮ್ಮ ಚಂದ್ರಬಾಬು ನಾಯ್ಡು ತೀವ್ರವಾದ ವಿರೋಧ ಮಾಡಿದರು, ಅದು ಬೇಡ ಅಂತೇಳಿ. ಹೀಗಾಗಿ ಆ ನೆಲೆಯಲ್ಲಿ ಯಾಕೆ ಒಂದು ವೇಳೆ ನೀವು ಅದನ್ನು ಮಾಡೋದಾದ್ರೆ ನಾವು ವಿಚಾರ ಮಾಡಬೇಕಾಗಿ ಸಪೋರ್ಟ್ ಮಾಡಿದ್ದೆ ಅನ್ನೋಂಥ ಮಾತನ್ನು ಮಾತಾಡಿದ್ದು. ಅಲ್ಲಿ ಸಹಿತ 4% ಜನ ಮುಸ್ಲಿಮ್ಸ್ ಇದ್ದಾರೆ ಎಲ್ಲ ನಮ್ಮ ಆಂಧ್ರ ಪ್ರದೇಶದಲ್ಲೇ, ಅವ್ರು ನಮಗೆ ಕೈ ಕೊಡ್ಬೋದು, ನಿಮಗೆ ಬೆನ್ನತ್ತಿರ ಅನ್ನೋ ಕಾರಣಕ್ಕಾಗಿ ಅವರದ್ದು ಸಪೋರ್ಟ್ ಮಾಡಿಲ್ಲ. ಹೀಗಾಗಿ ಅದು ವಕ್ಫ್ ಕಾನೂನಾಗಿ ಬರಲಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ರಾಜಕೀಯದಲ್ಲೇ BJPಗೆ ಒಂದು ರೀತಿ ಪೂರ್ಣ ಬಹುಮತ ಇಲ್ಲದ್ದು ತೊಂದರೆಯನ್ನು ಕೊಡ್ತಾ ಇದೆ. ಮೊದಲಿನಷ್ಟು ಒಂದು ಏನು 10 ವರ್ಷಗಳಿಂದ ಆದಂಥ ಒಂದು ರಭಸ ಇವತ್ತು ಕಡಿಮೆ ಆಗ್ತಾಯಿದೆ. ಅಂದರೆ ವಕ್ಫದಾಗಿರ್ಬೋದು, ಈ ಧರ್ಮಾಧಾರಿತ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಇವೆರಡು ವಿಷಯದಲ್ಲೇ ಸ್ವಲ್ಪ BJP ಎಚ್ಚರಿಕೆ ಹೆಜ್ಜೆ ನಡ್ತಾ ಇದೆ. ಯಾಕಂದ್ರೆ ಒಂದು ಇಲ್ಲಿ ಧರ್ಮಾಧಾರಿತ ಅಂದ್ರೆ OBCಗಳನ್ನ ಕೈ ಕೊಟ್ಟು ಹೋಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನಾವು ಬಟ್ಟೆಗೆ ಕಟ್ಟಂಗೆ ಅದು ನಡೆಯೋದಿಲ್ಲ ಅನ್ನೋಂಥ ಭಯ ಅದ. ಎರಡನೇದಾಗಿ ಈ ವಕ್ಫನ್ನು ಭಾಳ ಹೇಳಿದ್ರೆ ಸರ್ಕಾರ ಉಳಿಲಿಕ್ಕಿಲ್ಲ, ಅಲ್ಪ ಮತಕ್ಕೆ ಬರ್ತದೆ ಅನ್ನೋ ಕಾರಣವೂ ಇರ್ಬೋದು. ಒಟ್ಟಾರೆಯಾಗಿ ದತ್ತಾತ್ರೇಯ ಹೊಸಬಾಳೆಯವರು ಒಳ್ಳೆಯ ವಾಗಿ ಬಿದ್ದಿದ್ದರೂ ಸಹಿತ ಇವತ್ತು ಮೊದಲಿನ ಒಂದು ರಭಸ BJPಗೆ 10 ವರ್ಷದಿಂದ ಇತ್ತಲ್ಲ, ಅದು ಇಲ್ಲ ಅಂತೇಳಿ ಅವ್ರ ಮಾತುಗಳು ಸ್ಪಷ್ಟ ಆಗಲಿಕ್ಕೆ ಮತ್ತು ಅವ್ರಿಗೂ ಕನ್ಫರ್ಮ್ ಆಗ್ಯದ. ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ OBC ಜೊತೆಗೆ SC ST ಮತ್ತು ಇನ್ನುಳಿದವನು ವಿಶ್ವಾಸ ತೊಗೊಂಡು ಹೋಗ್ಬೇಕಾಗ್ಯದ. ಯಾಕಪ್ಪ ಅಂದ್ರೆ 100ನೇ ವರ್ಷದಲ್ಲೇ ಇನ್ನೂ ಮುಂದುವರಿಬೇಕು ಅನ್ನೋ ಅಧಿಕಾರದಲ್ಲಿ ಅನ್ನೋದು ಆಸೆ ಸಹಜದ, ಅದಾಗಲಿ ನೆರವೇರಲಿ ಅಂತ ಹೇಳ್ತಾ ಹೊಸಬಾಳೆ ಅವರ ವಿಚಾರಗಳು ಏನೂ ಆಗಲಿ, ಯಾವುದೋ ಎಲ್ಲರೂ ಅಧಿಕಾರ ಆಸೆಗಾಗಿ ಮಾಡುವಂಥದ್ದು ಇದು ಏನಪ್ಪ ಅಂದ್ರೆ RSS ಹೊಸ ಒಪ್ಕೊಳ್ಬೋದು. ಮತ್ತು RSSದ ಈ ಒಂದು 100 ವರ್ಷದ ಸಂಭ್ರಮದಲ್ಲಿ ಯಾವ ರೀತಿಯಾಗಿ ಆಚರಿಸಿದ್ವಿ ಏನೋ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ, ಪ್ರತಿ ಕುಟುಂಬಕ್ಕೆ ಹೋಗಿ ಮುಖಂತ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತೇಳಿ ಒಳ್ಳೆಯ ಹೋರಾಟ, ಒಳ್ಳೆಯ ಸಂಘಟನೆ. ಇಂಥ ಸಂಘಟನೆ ಕಾಂಗ್ರೆಸ್ನಲ್ಲಿ ಇಲ್ಲದ್ದು ಕಾಂಗ್ರೆಸ್ಗೆ ವಿಶೇಷವಾಗಿ ಸೋಲು ಉಂಟಾಗ್ತದೆ ಅಂತೇಳಿ ಆಗ್ತಾಯಿದೆ ಅಂತ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾಯಿದೆ. ಇನ್ನು ಕಾಂಗ್ರೆಸ್ಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನು ನಮ್ಮೊಂದಿಗೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಂಡೆ ವಂದನೆಗಳು.